ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನನ್ನ ಜೊತೆಗಿರುವಂಥವರು ಕರ್ನಾಟಕದ ಶ್ಯಾಡೋ ಚೀಫ್ ಮಿನಿಸ್ಟರ್, ಅರ್ಥಾತ್ ಪ್ರತಿಪಕ್ಷ ನಾಯಕರು ಅಶೋಕ್ ಅವರು ನನ್ನ ಜೊತೆಗಿದ್ದಾರೆ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವಕಾಶ ಕೊಟ್ಟಿದ್ದಕ್ಕೆ ನ್ಯೂಸ್ 18ಗೂ ನನ್ನ ಧನ್ಯವಾದ. ಕಳೆದ 2.25 ವರ್ಷಗಳ ತಾವು ಪ್ರತಿಪಕ್ಷ ನಾಯಕರಾಗಿ ಮತ್ತು ಈ ಸರ್ಕಾರದ 3 ವರ್ಷ 2 ತಿಂಗಳ ಆಡಳಿತ ಅವಧಿ, ಇಬ್ಬರು ಮುಖ್ಯಮಂತ್ರಿಗಳು. ಈ ಅವಧಿಯನ್ನು ತಾವು ಯಾವ ಸ್ವರೂಪದಲ್ಲಿ ನೋಡ್ತೀರಿ? ಅಪೋಸಿಷನ್ ಲೀಡರ್ ಅಂದರೆ ಇಟ್ ಈಸ್ ಎ ಚಾಲೆಂಜಿಂಗ್. ಸರ್ಕಾರದ ತಪ್ಪುಗಳನ್ನು ಎತ್ತಿಡಿಯೋ ಅಂಥದ್ದಕ್ಕೆ ಮತ್ತು ಜನರಿಗೆ ಮುಟ್ಟಿಸೋ ಅಂಥದ್ದು ನಮ್ಮ ಕರ್ತವ್ಯ. ನಾವೇನು ಡಿಸಿಷನ್ ಮಾಡೋಕ್ಕಾಗಲ್ಲ. ಸರ್ಕಾರದ ವಿರುದ್ಧವಾಗಿ ಭಾಳಷ್ಟು ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ದೀರಿ. ಕಾಂಗ್ರೆಸ್ ಅವರು ಈಗ ನೋಡ್ತಾ ಇದ್ದೀರಿ, ಅವರಿಗೆ ಏನೂ ಸಿಕ್ಕಿರಲಿಲ್ಲ, ನೀಟ್ ಒಂದು ಸಿಕ್ತು. ಮೋದಿ ಬಗ್ಗೆ ಅವರ 12 ವರ್ಷ ಆಡಳಿತದಲ್ಲಿ ಏನೂ ಇಲ್ಲ ಅವ್ರದ್ದು. ಈ ನೀಟನ್ನು ಹಿಡ್ಕೊಂಡು ಒಂದನ್ನು ಅವರು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಬಂದರೆ ದಿನನಿತ್ಯ ಭ್ರಷ್ಟಾಚಾರ. ನಾನು ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ, ಏನು ನೀವು ಒಂದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ ಅಂತ. ಏನು ಮಾಡೋದು? ನಾವು ಒಪ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ವಾಲ್ಮೀಕಿ ಹಗರಣ ಬಂತು, ಅವನ್ನ ಮಂತ್ರಿನ ಜೈಲು ಕಳಿಸೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ಬಂತು. ಅದನ್ನು ಹೋರಾಟ ಮಾಡೋ ಅಷ್ಟೊತ್ತಿಗೆ ಬಿಡದಿದ್ದು ಬಂತು. ಬಿಡದಿದ್ದಾದ ತಕ್ಷಣವೇ ಈಗ ಕಸದ್ದು 39,000 ಕೋಟಿ ಕಸದ್ದು ಲಾಬಿ ಅದು ನಡೀತಾ ಇದೆ. ಈಗ KPC ಅಕ್ರಮಗಳು. ಅಂದರೆ ದಿನನಿತ್ಯ ಒಂದಲ್ಲ ಒಂದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಒಂಥರ ರಿಯಲ್ ಎಸ್ಟೇಟು ಸರ್ಕಾರ ಇದು. ಮತ್ತು ಆಡಳಿತ ಅಂತ ಹೇಳಿದ್ರೆ ಕೊತ್ವಾಲ್ ಆಡಳಿತ. ನಂದಲ್ಲ ಇದನ್ನು ಹೇಳಿದ್ದು, ಅವರು ಒಪ್ಕೊಂಡಿದ್ದಾರೆ. ಇದೇ ನ್ಯೂಸ್ 18ನಲ್ಲಿ ನೀವೇ ಪ್ರಶ್ನೆ ಕೇಳಿದ್ರಿ, ಏನು ನೀವು ಕೊತ್ವಾಲ್ ಶಿಷ್ಯನ ಅಂತ. ನಂಗೆ ಕೊತ್ವಾಲ್ ಶಿಷ್ಯ ಅಲ್ಲ, ಅವನೇ ನನ್ನ ಹತ್ರ ಬಂದು ಕೈ ಕಟ್ಕೊಂಡು ನಿಂತ್ಕೊಂತ ಇದ್ದ, ಅಂದರೆ ಗುರು. ಇನ್ನು DK ಶಿವಕುಮಾರ್ ಅಂತೂ ಆಲ್ಮೋಸ್ಟ್ ಅವರು ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಾನು ಹೌದು ಅವ್ರ ಜೊತೆ ಇದ್ದಿದ್ದು ನಿಜ ಅಂತ. 2 ಬಾರಿ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪೋಯ್ತಾ ಅಂತ ಯಡಿಯೂರಪ್ಪನವರು ಇಳಿದಾಗ ಅವಕಾಶ ಇತ್ತು. ಯಡಿಯೂರಪ್ಪನವರೇ ನನ್ನ ಕರೆದ್ರು, ಬಾ ನೀನು ಅವಕಾಶ ಮಾಡೋಣ ಬಾ ಅಂತೇಳಿ. ಅಷ್ಟರಲ್ಲಿ ನನಗೆ ಅರುಣ್ ಜೇಟ್ಲಿ ಅವರು ನನಗೆ ಭಾಳ ಫೇವರೇಟ್. ಅವ್ರ ಇನ್ಚಾರ್ಜು ಕರ್ನಾಟಕ. ಧರ್ಮೇಂದ್ರ ಪ್ರಧಾನ್ ಈಗ ರಾಜೀನಾಮೆ ಕೊಟ್ರಲ್ಲ, ಅವ್ರು ನನಗೆ ಅವ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕಿದೆ, ಅವ್ರ ಬಗ್ಗೆ ಮಾತಾಡೋಕ್ಕಿದೆ ಮುಂದೆ. ಅವರು ನನ್ನ ದೋಸ್ತ್ ಪಕ್ಕ. ಅವರು ಇನ್ಚಾರ್ಜು, ಕೋ ಇನ್ಚಾರ್ಜು. ಅವರಿಬ್ಬರು ಬಂದು ಬೆಂಗಳೂರಲ್ಲಿ ಕೂತಿದ್ರು. ಪಾರ್ಟಿ ಉಳಿಸ್ಬೇಕು, ಪಾರ್ಟಿ ಆಫೀಸಲ್ಲಿ ಕೂತು ಯಡಿಯೂರಪ್ಪನವರು ಸಪ್ರೇಟ್ ಒಂದು ಟೀಮ್ ಮಾಡಿ ಅವ್ರು ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ, ಇಲ್ಲಿ ಪಾರ್ಟಿಯಿಂದ ಇಲ್ಲ ಪಾರ್ಟಿ ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ. ಆ ಒಂದು ಟಜಲ್ ನಡೀತಾ ಇತ್ತು, ಗಲಾಟೆ. ಸೊ ನಾನು ನಮ್ಮೆಲ್ಲ MLA ಬೆಂಗಳೂರು, ಅವಾಗ ನಾನು ಹೇಳಿದವರೇ, ನನ್ನ ಬಿಟ್ಟು ಯಾರೋ ಕದಲ್ತಾ ಇರಲ್ಲ. ಎಲ್ಲ MLAಗಳನ್ನು ನಾನು 17 ಜನ ನನ್ನ 3-4 ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಯಡಿಯೂರಪ್ಪ ಅವ್ರ ಮನೆಯಲ್ಲಿ ವೆಸ್ಟ್ ಎಂಡ್ ಹತ್ರ ಹೋಗ್ತಾ ಇದ್ದೆ. ಯಡಿಯೂರಪ್ಪನ ಬಂದ್ಬಿಡು, 5 ನಿಮಿಷ ಮಕ್ಕ ತೋರಿಸ್ಬಿಟ್ಟು ಹೊಟ್ಟೋಗೋ, ನೀನು ಓಟ್ ಹಾಕ್ದಿದ್ರು ಪರವಾಗಿಲ್ಲ ಬಾ ಅಂದರು. ನಾನು ಧರ್ಮೇಂದ್ರ ಪ್ರಧಾನ್ ಫೋನ್ ಮಾಡಿದೆ, ಸರ್ ಹೇಳ್ತಾ ಇದ್ದಾರೆ, 1 ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವರತ್ತೆ ಅರುಣ್ ಜೇಟ್ಲಿ ಕೈ ಕೊಟ್ಟರು. ಇಫ್ ಯು ಗೋ ದೇರ್ ಯು ವಿಲ್ ನಾಟ್ ಕಮ್ ಹಿಯರ್ ಅಂತಂದರು. ಸತೀಶ್ ರೆಡ್ಡಿ ಕಾಲಿಡ್ಕೊಂಡು ಅವತ್ತು ನನಗೆ ಕಾಲಿಡ್ಕೊಂಡು, ಅಣ್ಣ 1 ನಿಮಿಷ ಒಳಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಕರಿತಾ ಇದ್ದಾರೆ ಯಡಿಯೂರಪ್ಪ ಬಾ ಅಂತ. ನಾನು ಹೇಳಿದೆ, ಪಾರ್ಟಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೋಗಲ್ಲ, ಅಲ್ಲಿ ಪಾರ್ಟಿಗೆ ಹೋಗ್ತೀನಿ ಅಂತ ವಾಪಸ್ ಪಾರ್ಟಿ ಆಫೀಸ್ಗೆ ಹೋದೆ ನಾನು. ಸೊ ಅವತ್ತು ಒಂದು ಅವಕಾಶ ನನಗೆ. 21ರಲ್ಲಿ ಬೊಮ್ಮಾಯಿಯವರಾದಾಗೂ ಕೂಡ ಅವರು ಯಡಿಯೂರಪ್ಪನವರು ಮತ್ತೆ ಲಿಂಗಾಯತನ್ನೇ ಮಾಡಿದ್ರೇ ಒಳ್ಳೇದು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ಮತ್ತೆ ಅದನ್ನು ಪ್ರಯತ್ನ ಮಾಡಿದ್ರೆ ಉಪಯೋಗ ಇಲ್ಲ ಅಂತೇಳಿ ನಾನು ಬಿಟ್ಟೆ ಅದನ್ನು ಕೂಡ. ಕಾಯೋಣ, ಅವಕಾಶ ಅಂತೂ ಸಿಗುತ್ತೆ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್. ಅಶೋಕ್ ಅವ್ರ ಬಗ್ಗೆ ಇರುವಂಥದ್ದು ಏನಂದರೆ, ಅವರು ಒಳ್ಳೆ ಸಂಘಟಕ, ಕೆಲಸಗಾರ ಎಲ್ಲ ಹೌದು, ಆದರೆ ಒಳ್ಳೆ ಭಾಷಣಕಾರ ಅಲ್ಲ. ಇದನ್ನು ನೀವು ಒಪ್ಕೋತೀರಾ, ಅಥವಾ ಇದು ನಿಮ್ಗೊಂದು ಸವಾಲು ಅಂತೇಳಿ ನಿಮ್ಗೆ ಅನಿಸಿದ್ಯಾ ಯಾವತ್ತಾದರೂ? ಇಲ್ಲ, ನೋಡಿ, ಬೆಂಗಳೂರಲ್ಲಿ ಪಾರ್ಟಿ ಕಟ್ಟಿದವನು ನಾನು ಮತ್ತು ಅನಂತಕುಮಾರ್ ಅಷ್ಟೇ. ಸಂಘಟಕನಾಗೇ ಬಂದಿರೋದು, ಇಷ್ಟು ಎತ್ತರಕ್ಕೆ ಬಂದಿರೋವಂಥದ್ದು. ಎರಡನೇದು, ನೀವು ಭಾಷಣ ಹೇಳಿದ್ರಿ. ನಿಮ್ಮ ಭಾಷಣ ಅಂತ ಹೇಳಿದ್ರೆ ನಿಮ್ದೇನು ಅಂತ ಹೇಳಿದ್ರೆ, ಹಿಂದುತ್ವ ಅಂದರೆ ಮುಸ್ಲಿಮರು ಬೈಬೇಕು ಅಂತ. ನೀವು ಬೈಲಿಲ್ಲ ಅಂತಂದರೆ ನೀವು ಲೀಡ್ರೇ ಅಲ್ಲ ಅಂತ. ನಾವು ಬೈಯೋದ್ರಿಂದನೇ ನಮ್ಮ ವಾಗ್ಮಿತನವನ್ನು ನಾವು ಮಾಡೋಕ್ಕಾಗಲ್ಲ. ಮತ್ತು ನೋಡ್ತಾ ಇದ್ದೀರಲ್ಲ ಇವಾಗ ಪ್ರಕಾರ ಭಾಷಣ ಮಾಡಿದ್ರೆ ಎಷ್ಟು ಕೇಸ್ಗಳು ಬೀಳ್ತವೆ, ಏನೇನು ಆಗ್ತೈತೆ ಸಮಸ್ಯೆಗಳು. ಮತ್ತು ಎಲ್ಲ ಜನಾಂಗನೇ ಎದುರಾಕೊಳ್ಳೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಅವರು ನಮ್ಮಲ್ಲೇ ಬಾಳಬೇಕು. ಸಡನ್ನಾಗಿ ಅಶೋಕ್ ಅವ್ರನ್ನೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಟೀಕೆ ನಿಮ್ಮ ಪಕ್ಷದವರಿಂದ. ಯಾವಾಗ ನೋವಾಗುತ್ತೆ ಅಂತಂದರೆ, ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತಾರೆ. ಯಾರು ಕಳ್ತನ ಮಾಡಿರ್ತಾನೋ ಅವ್ನ ಮನಸ್ಸು ಅಂದಾಗ ಬೇಜಾರಾಗ್ತೈತೆ. ನನಗೆ ಆ ಥರದ್ದು ಏನು ಭಾವನೆ ಇಲ್ಲೇ ಇಲ್ಲ. ನಾನು ಗೆಲ್ಲಬೇಕಾದ್ರೆ ಯಾರ ಜೊತೆನ ಮಾಡ್ಕೋಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ದೇವರಂತ BJP ಕಾನ್ಸ್ಟಿಟ್ಯೂನ್ಸಿ,
ನಮ್ಮನ್ನು ಅಲ್ಲಿ ಯಾರ ಜೊತೆನೂ ಅಲ್ಲಿ ಅಡ್ಜಸ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನಾನು ಆರಾಮ್ಸೆ ಗೆಲ್ತೀನಿ. ಮತ್ತು ಇನ್ನು ಬೇರೆ ಇದರಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಜಕಾರಣ ಇರುತ್ತೆ ಇವತ್ತು, ನಾಳೆ ಇಲ್ಲದೆ ಇರ್ಬೋದು. ನಾನು ರಿಟೈರ್ಡ್ ಆದಮೇಲೆ ರಾಜಕಾರಣ ಎಲ್ಲಿರುತ್ತೆ? ಆಗಲೂ ಎಲ್ಲರನ್ನೂ ನಾನು ದ್ವೇಷ ಮಾಡೋಕ್ಕಾಗುತ್ತಾ? ಬೆಂಗಳೂರಿನಲ್ಲಿ ಅಧಿಕಾರದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಂದರೆ, ಹಾಗಾಗಿ ನಿಮ್ಮ ಕಾನ್ಷಿಯನ್ಸ್ಗಳನ್ನ ಭಾಳ ಸೇಫ್ ಆಗಿ ಇಟ್ಕೊಂಡಿದ್ದೀರಿ ಅಂತ ಹೇಳುವಂಥದ್ದು ಒಂದು ಟೀಕೆ ಇತ್ತು. ಈಗ ನೀವು ವಿರೋಧ ಪಕ್ಷ ನಾಯಕರಾದ ಮೇಲೆ ಟೋಟಲಿ ಅದು ಅಂದರೆ ಅದಕ್ಕೂ ಕೂಡ ಒಂದು ಬಡ್ತಿ ಕೊಟ್ಟಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ನ ಆರೋಪಕ್ಕೂ ಕೂಡ ಒಂದು ಬಡ್ತಿ ಸಿಕ್ಕಿದೆ. ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದು. ಆಪಾದನೆ ಇಲ್ದಂಥ ವ್ಯಕ್ತಿ ಯಾರಿದ್ದಾರೆ ಪ್ರಪಂಚದಲ್ಲಿ? ರಾಮನ ಬಗ್ಗೆನೂ ಆಪಾದನೆ ಮಾಡ್ತಾರೆ. ನಾನು ಒಂದಿನ ಮಠಕ್ಕೆ ಹೋಗಿದ್ದೆ, ನಮ್ಮ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆ. ನಾನು, ಸ್ವಾಮೀಜಿಯವರು, ಕುಮಾರಸ್ವಾಮಿಯವರು, ಡಿ ಕೆ ಶಿವಕುಮಾರ್ ನ್ಯಾಚುರಲಿ ನಾವು ಒಕ್ಕಲಿಗ ಇರೋದ್ರಿಂದ ಮಠದಲ್ಲಿ ಒಟ್ಟಿಗೆ ಕೂತಿದ್ರಿ, ಒಟ್ಟಿಗೆ ಊಟ ಕೊಟ್ಟರು, ಊಟ ಮಾಡ್ತಾಯಿದ್ದೀರಿ ನಾವು. ಈ ಟೀಕೆ ಮಾಡೋರು ಏನು ಮಾಡಿದ್ರು? ನನ್ನ ಟೀಕೆ ಮಾಡಬೇಕಲ್ಲ, ಸ್ವಾಮೀಜಿ ಫೋಟೋನ ಕಟ್ ಮಾಡಿದ್ರು, ನಮ್ಮ 3 ಜನದ ಫೋಟೋ ಹಾಕೋದು. ನೋಡಿ ಇದು ಅಡ್ಜಸ್ಟ್ಮೆಂಟು ಅಂದರು. ಈಗ ಅದು ಹಾಕಿದ್ಮೇಲೆ ಯಾರಾದರೂ ಜನ ನೋಡ್ತಾರೆ ಅದನ್ನು, ಇಲ್ಲಿ ಸ್ವಾಮೀಜಿ ಇದ್ದರು ಅಂತ ಯಾರಿಗೂ ಗೊತ್ತಿದೆ? ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನಂಬ್ತಾರೆ. ಹೀಗೆ ಅವ್ರ ಮನಸ್ಸಿಗೆ ಏನೇನು ಬೇಕೋ ಅದನ್ನು ಅನ್ಸ್ಕೊತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಇನ್ನೂ ಮುಖ್ಯಮಂತ್ರಿ ರಾಜ್ಯದಲ್ಲಿ ಓಡಾಡೋದಕ್ಕೆ ಕರೆಕ್ಟಾಗಿ ಶುರು ಮಾಡಿರೋ ಅಷ್ಟಕ್ಕೆ ಮೊದಲೇ ಅಶೋಕ್ ಅವರು 10,000 ಕೋಟಿ ರೂಪಾಯಿ ಹಗರಣ, 39,000 ಕೋಟಿ ರೂಪಾಯಿ ಹಗರಣ, ಕಸದಲ್ಲಿ ಇವರು ಹಗರಣ ಮಾಡಿದ್ದಾರೆ ಶಿವಕುಮಾರ್ ಅವರು ಅಂತ ತಿಳ್ಕೊಂಡು ಒಕ್ಕಲಿಗರನ್ನೇ ವಿರೋಧ ಪಕ್ಷ ನಾಯಕನಾಗಿ ಉಳಿಸಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಕುರ್ಚಿ ಉಳಿಸೋದಕ್ಕೆ ಬೇಕಾಗಿ ಅಶೋಕ್ ಅವರು ಇಷ್ಟೊಂದು ದೊಡ್ಡ ಆಪಾದನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಬಂತು. ನಾನು ಒಕ್ಕಲಿಗ ಅನ್ನೋದಕ್ಕೋಸ್ಕರ ಅಶೋಕ್ ಅವರು, ಕುಮಾರಸ್ವಾಮಿ ನನ್ನ ಮೇಲೆ ಬಿದ್ದಿದ್ದಾರೆ ಅಂತ ಅವ್ರು ಬ್ರ್ಯಾಂಡ್ ಮಾಡ್ಕೊಂತ ಇದ್ದಾರೆ, ಒಂದು ಸಿಂಪತಿ ಕ್ರಿಯೇಟ್ ಮಾಡೋಣಕ್ಕೆ. ಈ ಕಸದ್ದು ಬಂದಿದೆ, ನಾನು ಸುಮ್ಮನೆ ಏನು ಆಪಾದನೆ ಮಾಡಿಲ್ಲ, ಪಿನ್ ಟು ಪಿನ್ ದಾಖಲೆಗಳನ್ನು ಮಾಡಿದ್ದೀರಿ. ಬಿಡದಿಗೂ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ ನಾನೇ. ದಾಖಲೆ ಇದ್ದಾಗ ನಾವು ಬಿಡುಗಡೆ ಮಾಡಿದಾಗ ನೀವು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ, ನಮಗೊಂದು ಬ್ರ್ಯಾಂಡ್ ಕೊಡೋಕ್ಕೆ, ಈಗ ಹೇಳಿದ್ರಲ್ಲ ಅಡ್ಜಸ್ಟ್ಮೆಂಟ್, ಹಂಗೆ ನಮಗೊಂದು ಬ್ರ್ಯಾಂಡ್ ಕೊಡಬೇಕಲ್ಲ. ನಾನು ಒಕ್ಕಲಿಗ, ಅದಕ್ಕೆ ನಾವು ನಿಲ್ಸೋಕ್ಕೇನೋ ಮಾಡ್ತಾ ಇದ್ದಾರೆ ಅಂತ. ಈ ಒಕ್ಕಲಿಗ ನಿಲ್ಲಿಸಿ ನನಗೇನು ಉಪಯೋಗ ಬರ್ತೈತೆ? ಕಾಂಗ್ರೆಸ್ಸಲ್ಲಿ ನಾನು ಹೋಗಿ ಮುಖ್ಯಮಂತ್ರಿ ಆಗೋಕ್ಕಾಗುತ್ತಾ? ನಾನು ಇಲ್ಲಿ ಶೇರಿಂಗ್ ಅಷ್ಟೇ. ಒಕ್ಕಲಿಗ ಜನಾಂಗವನ್ನು ನಾನೇ ಶೇರ್ ಮಾಡಬೇಕು ಅನ್ನೋದು ಅಷ್ಟು ಬಿಟ್ಟರೆ ಇದು ಏನಿದೆ ಇದರಲ್ಲಿ? ಸಿಂಪಲ್ ಥಿಂಗ್ಸ್, ಸಿಂಪಲ್ ಪಾಲಿಟಿಕ್ಸ್. ವಿರೋಧ ಪಕ್ಷ ನಾಯಕರಾಗಿದ್ದುಕೊಂಡು ಅದೇ ಚೇರ್ನಲ್ಲಿ ನಿಂತ್ಕೊಂಡು ಮಾತಾಡಿದಾಗ ನೀವು ಒಂದು ಮಾತನ್ನು ಹೇಳಿದ್ರಿ, ಹೌದು ಬೆಂಗಳೂರು ಡಿಸೆಂಟ್ರಲೈಸ್ ಆಗಬೇಕಾಗತ್ತೆ, ಇಲ್ಲಿ ಬಹಳಷ್ಟು ಕಂಜೆಷನ್ಸ್ ಆಗ್ತಾ ಇದೆ, ನಾವು ಒಂದಷ್ಟು ವಿಸ್ತರಣೆಗಳು ಕೂಡ ಅವಕಾಶಗಳು ಸೃಷ್ಟಿಯಾಗಬೇಕು ಅಂಥದ್ರಲ್ಲಿ ಒಂದು ಸ್ಯಾಟಲೈಟ್ ಟೌನು ಅಥವಾ ಈ ರೀತಿಯಾದಂಥ ಒಂದು ಟೌನ್ಶಿಪ್ಪು ಬರುವಂಥದ್ದು ಅವಶ್ಯಕತೆ ಅಲ್ವಾ? ಈಗ ನೀವು ಹೌಸಲ್ಲಿ ಹೇಳಿರುವಂಥ ಸ್ಟ್ಯಾಂಡ್ಗೂ ಬಿಡದಿ ಟೌನ್ಶಿಪ್ನ ವಿಚಾರಕ್ಕೂ ಇರುವಂಥ ವ್ಯತ್ಯಾಸಗಳು ಹಾಗಾದರೆ ಏನು? ಹಾಗಾದರೆ ಬೆಂಗಳೂರನ್ನು ಮತ್ತೆ ಬೇರೆ ಕಡೆಯಲ್ಲಿ ವಿಸ್ತರಣೆ ಮಾಡಬೇಕು ಅನ್ನೋಂಥದ್ರ ಎಲ್ಲಿ ಜನ ಅವರಾಗಿಯೇ ಜಮೀನನ್ನು ಬಿಟ್ಕೊಡೋದಕ್ಕೆ ತಯಾರಿರ್ತಾರೆ? ವಿಸ್ತರಣೆಯನ್ನು ಅನ್ನೋದು ಅರ್ಥ ಇದೆಯಲ್ಲ. ನೀವು ಎಲ್ಲಿ ಬಿಡದಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ನೀವು ಬಿಡದಿಗೆ ನೀವು ಒಂದು ಸರಿ ಬಂದರೆ ಒಂದು ಅಂಗ್ಲನೂ ಕೂಡ ಹಸಿರಿಲ್ಲದ ಜಾಗ ಇಲ್ಲ. ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಇದೆ, ಒಂದು 10 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರ ಇದೆ. ಎಷ್ಟು ಹಾಲು ನಮಗೆ ಸಪ್ಲೈ ಆಗ್ತಾ ಇರೋದು ಆ ಭಾಗದಿಂದನೇ, ಎಷ್ಟು ಹಾಲು ಬರ್ತಾ ಇದೆ. ಎಲ್ಲಿ ಮಾಡಬೇಕು ಲೇಔಟ್ಗಳು? 10,000 ಎಕರೆಗೆ ನೀವು ಅಕ್ವೈರ್ ಮಾಡಿದ ತಕ್ಷಣ ಅಲ್ಲಿ ಬೆಳೆ ಏನು ಬೆಳೆಯಲ್ಲ. ಮಂಡ್ಯದಲ್ಲಿ ಮಾಡಿ, ದಾವಣಗೆರೆಯಲ್ಲಿ ಮಾಡಿ. ಸ್ಯಾಟಲೈಟ್ ಅಂದರೆ ಬೆಂಗಳೂರಿಗೆ ಅಟ್ಯಾಚ್ ಆಗಲ್ಲ ಮಾಡೋದು ನೀವು. ಸ್ಯಾಟಲೈಟ್ ಅಂದರೆ ಬೆಂಗಳೂರಿಂದ ದೂರ ಇರಬೇಕು ನೀವು. ಅದರಿಂದ ನಾವು ಬಿಡದಿ ಡೆವಲಪ್ಮೆಂಟ್ಗೆ ವಿರೋಧಿಗಳಲ್ಲ, ನೀವು ಸೆಲೆಕ್ಟ್ ಮಾಡಿರೋ ಜಾಗಕ್ಕೆ ವಿರೋಧಿಗಳು ನಾವು. ನೀವೇ ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗಿದ್ರು ಕೂಡ ಅಲ್ಲಿ ಸುಮಾರು 1,000 ಎಕರೆಯಷ್ಟು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದಿದೆ. 100% ಮಾಡಿದೆ, ನಾನು ಮಾಡಿಲ್ಲ. 900 ಎಕರೆ ಲಿಕ್ಕರ್ ಫ್ಯಾಕ್ಟ್ರಿ ಇತ್ತು. ತಿಮ್ಮೇಗೌಡ ಅಂತ ಗೊತ್ತಿದೆ ನಿಮಗೆ, ದೊಡ್ಡ ಲಿಕ್ಕರ್ ಅವನು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾಯ್ತು, ಭಾಳ ದುಡ್ಡು ಕಡ್ದಿರ ಅವನು ಪೆಂಡಿಂಗ್ ಆಗಿತ್ತು. ಅದಕ್ಕೇನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡ್ರು. ಆವಾಗ ಅದನ್ನು ಅವನ ಜಮೀನು ಅಲ್ಲಿ ಅವನು KDBಗೆ ಕೊಟ್ಟಿದ್ದಾರೆ ಅಷ್ಟೇ. 900 ಎಕರೆ ಒಬ್ಬರದು, 100 ಎಕರೆ ಮಾತ್ರ ರೈತರದು. ಮಧ್ಯೆ ಯಾರ್ಯಾರು ಬರ್ತೋ ಅಷ್ಟು ಮಾತ್ರ. ಇನ್ನು ಅದು ಪೂರ್ತಿ ಲಿಕ್ಕರ್ ಒಂದು ಮಾಡಿರೋದು. ಯಾರು ರೈತರಿಲ್ಲ ಅಲ್ಲಿ. ರೈತ ವಿರೋಧಿ ಹೆಂಗಾಗ್ತೀನಿ? ಲಿಕ್ಕರ್ ಒಂದು ಅಕ್ವೈರ್ ಮಾಡಿದ್ರೆ ರೈತರು ವಿರೋಧಿನ? ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. 900 ಎಕರೆ ಹೇಳ್ತಾ ಇದ್ದಾರೆ, ಯಾರು ಓನರು ಅಂತ ಹೆಸರು ಹೇಳ್ತಾ ಇಲ್ಲ. 2006ರಲ್ಲಿ ಆ ಭೂಮಿಯನ್ನು ನೋಟಿಫಿಕೇಷನ್ ಆಗುತ್ತೆ ಅಕ್ವೈರ್ ಮಾಡೋದಕ್ಕೆ. ಆಗಲೂ ನೀವು ಸರ್ಕಾರದ ಭಾಗ, ನೀವು ಆವಾಗ ಆರೋಗ್ಯ ಮಂತ್ರಿ. ಮುಂದುವರೆದು 2009ರಲ್ಲಿ ಅದನ್ನು ರೆಡ್ ಝೋನ್ ಮಾಡ್ತಾರೆ, ಆವಾಗಲೂ ನೀವು ಸರ್ಕಾರದ ಭಾಗ, ನೀವು ಆವಾಗ ಸಾರಿಗೆ ಸಚಿವರು.
ಇವತ್ತು ಕಾಂಗ್ರೆಸ್ನವರು ಅಧಿಕಾರದಲ್ಲಿರ್ಬೋದು, ಅವತ್ತು ನೀವು ಮಾಡೋದಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು. ಮತ್ತೆ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಒಂದು ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದ್ರು, ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅವರು ಒಂದು ದೊಡ್ಡ ಹೋರಾಟವನ್ನು ನಂದಗುಡಿಯಲ್ಲಿ ಮಾಡಿದ್ರು. ಅವತ್ತು ನಾನು ಒಬ್ಬ ರಿಪೋರ್ಟರ್ ಆಗಿ ಕೂಡ ಕವರ್ ಮಾಡಿದ್ದೀನಿ, ಅದನ್ನು ನಾನು ನೋಡಿದ್ದೀನಿ, ಅವರ ಹೋರಾಟಗಳನ್ನು ಕೂಡ ನೋಡಿದ್ದೀನಿ. ಅವತ್ತು ಏನ್ ಹೇಳಿದ್ರು ಅವಾಗ? ಇಲ್ಲ, ಅವತ್ತು ಅದನ್ನು ವಿರೋಧಿಸಿದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಬಾರ್ದು ಅನ್ನೋ ಅವ್ರು ಹೇಳಿದ್ದು ಇತ್ತು. ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ಅಲ್ಲ, ಅವಾಗ ಅವರು ವಿರೋಧ ಪಕ್ಷದಲ್ಲಿದ್ರು, ಈಗ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನೀವು ಅದನ್ನ ಹೇಳ್ತೀರಿ ಅಕ್ವೈರ್ ಮಾಡಬಾರ್ದು ಅಂತ. ನೀವು ಅಕ್ವಿಜೇಷನ್ ಅನ್ನೋ ಪದ ಹೇಳಿದ್ರಿ. ಏನು 2006ರಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಅಕ್ವಿಜೇಷನ್, ಅದು ಅಕ್ವಿಜೇಷನ್ ಅಲ್ಲ, ಅದು ಪ್ರಪೋಸಲ್. ಅದು ಅಧಿಕಾರಿಗಳು ಪ್ರಪೋಸಲ್ ಮಾಡ್ತಾರೆ ಅಷ್ಟೇ. ಅದು ಪ್ರಪೋಸಲ್, ಒಂದು ಮೀಟಿಂಗ್ ಮಾಡಿ ಇದನ್ನ ಮಾಡಿದ್ರೆ ಒಳ್ಳೇದು ಅನ್ನೋದು ಪ್ರಪೋಸಲ್ ಬಂತು. ಕುಮಾರಸ್ವಾಮಿ ಅವರು 2017ರಲ್ಲಿ ಅಸೆಂಬ್ಲಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ, ಆನ್ ರೆಕಾರ್ಡ್. ನನಗೆ ಈ ರೈತರೆಲ್ಲ ವಿರೋಧ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ. 2007ರ ಜೂನ್ ಜುಲೈ ತಿಂಗಳಲ್ಲಿ. ಹೌದು. ಅದಾದ್ಮೇಲೆ ನಮ್ಮ ಬಿಜೆಪಿ ಸರ್ಕಾರ ಬಂತು, ಜಗದೀಶ್ ಶೆಟ್ಟರ್ ಅವರು ಇದ್ರು, ಅವ್ರ ಹತ್ರನೂ ಫೈಲ್ ಬಂತು. ಯಾಕಂದ್ರೆ ಇದು ಪ್ರೋಸೆಸ್ ಆಗ್ಬಿಟ್ಟಿತ್ತು ಫೈಲು. ಅವಾಗ ಜಗದೀಶ್ ಶೆಟ್ಟರ್ ಏನು ಹೇಳ್ತಾರೆ, ಇದನ್ನ ಮತ್ತೆ ಪರಿಶೀಲನೆ ಮಾಡಿ, ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ ಹೊರತು ಅಕ್ವೈರ್ ಮಾಡಿ ಅಂತ ಹೇಳಲ್ಲ. ಅವರು ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಬಟ್ ರೆಡ್ ಝೋನ್ ಆಗುತ್ತೆ ಅವಾಗ ಅಲ್ಲಿ. ಅದು ಹಿಂದೆ ಕುಮಾರಸ್ವಾಮಿ ಅವರು ಮಾಡ್ತಾರೆ. ರೆಡ್ ಝೋನ್ ಆಗೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಏನಾಗಿದೆ? ಅದನ್ನ ಮಾರಾಟ ಮಾಡೋಕ್ಕಾಗಲ್ಲ. ನೀವು ಮಾರಾಟ ಅಂದ್ರೆ ಲೇಔಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಹೌದು. ರೈತರಾಗಿ ಉಳಿಬೋದು. ಅದನ್ನು ಸುಮ್ಮನೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ರೆಡ್ ಝೋನ್ ಮಾಡಿದ್ದಾರೆ ಅಂತ. ರೆಡ್ ಝೋನ್ ಮಾಡಿದರೆ ಏನು, ವ್ಯವಸಾಯ ಮಾಡಬಾರ್ದು ಅಂತ ಇದೆ ರೆಡ್ ಝೋನಲ್ಲಿ. ಅವರು ಹಿಂದೆ ಮಾಡಿದ್ದು ಯಾವುದು, ಒಂದು ಬೋರ್ಡ್ ಅಂತ ಮಾಡಿದ್ರು ಕುಮಾರಸ್ವಾಮಿ ಅವರು, ಅದಕ್ಕೊಂದು ಅಂದರೆ ಟೌನ್ಶಿಪ್ ಅಂತ ಹೇಳಿ. ಇವ್ರು ಬಂದ ಮೇಲೆ ಅದನ್ನ ಈ ಗ್ರೇಟರ್ ಬೆಂಗಳೂರು ಇದಕ್ಕೆ ಹೊಸದಾಗಿ ಆಕ್ಟ್ ಮಾಡಿದ್ರು. ಇದನ್ನ ಮೊದಲಿದ್ದು ಇದಲ್ಲ. ಹೌದೌದು. ಇವ ಹೊಸದಾಗಿ ಒಂದು ಟೌನ್ಶಿಪ್ JBD ಅಂತ ಮಾಡಿ ಹೊಸ ಪ್ರೋಸೆಸ್ ಶುರು ಮಾಡಿದ್ರು. ಅವರು ಕೊಟ್ಟಿದ್ದು ನೇಮು ಹೊರಟೋಯ್ತು, ಅವ್ರು ಕೊಟ್ಟಿದ್ದು ಆದೇಶನೂ ಹೊರಟೋಯ್ತು, ಅಲ್ಲೆಲ್ಲ ಲ್ಯಾಬ್ಸ್ ಆಗಿ ಹೊರಟೋಯ್ತು. ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ನೀವು ಸತ್ಯಶೋಧನಾ ಸಮಿತಿ ಅಂತ ಮಾಡಿ ವಿರೋಧ ಮಾಡಿದವರು, ನಿಮ್ಗೆ ಯಾವ ನೈತಿಕತೆ ಇದೆ ಮಾಡೋಕ್ಕೆ? ಮತ್ತು ಕುಮಾರಸ್ವಾಮಿಯವರು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ, ನಾನು ಇದನ್ನು ಮಾಡಲ್ಲ ಅಂತ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ. ಅಸೆಂಬ್ಲಿಗಿಂತ ಬೇಕಾ ವರ್ಡು, ಆನ್ ರೆಕಾರ್ಡ್ ಹೇಳಿದ್ದಾರೆ ನಾವು ಮಾಡಲ್ಲ ಅಂತ. BJP ಅವ್ರು ನಾವಂತೂ ಇದರಲ್ಲಿ ಪಾತ್ರ ಅಲ್ಲ, ಮಾಡಿದವರು JDS ಅವರು. ಈಗ ಅಕ್ವಿಜೇಷನ್ ಮಾಡ್ತಾ ಇರೋರು ನೀವು, ನಾವೇನೂ ಇಲ್ಲ. ಅಶೋಕ ಇದ್ದ ರೆವಿನ್ಯೂ ಮಿನಿಸ್ಟ್ರು, ಅಶೋಕ ಇದೆ ಅಂತ. ನಾನು ರೆವಿನ್ಯೂ ಮಿನಿಸ್ಟ್ರ್ ಇದ್ದರೆ ನಾನು ಅಕ್ವಿಜೇಷನ್ ಮಾಡ್ತೀನಿ. ನಾನು ಯಾವ ಡಿಪಾರ್ಟ್ಮೆಂಟ್ ಇದೆಯೋ ಅದನ್ನು ಮಾಡ್ತಾರೆ, ಆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ನಾನೇನು ಮಾಡಿಲ್ಲಲ್ಲ. ನಾನು ನಿಮ್ಮ ಸರ್ಕಾರ ಬಂದರೆ ಬಿಡದಿಯಲ್ಲಿ ಮತ್ತೆ ಹಾಗಾದರೆ ಈ ರೀತಿಯ ಟೌನ್ಶಿಪ್ ಇವತ್ತು ನ್ಯೂಸ್ 18 ಚಾನಲ್ ಮುಖಾಂತರನೇ ಹೇಳ್ತಾ ಇದ್ದೀನಿ, ಬಿಡದಿ ಜನಕ್ಕೆ ಮತ್ತು ರೈತರಿಗೆ ಹೇಳ್ತಾ ಇದ್ದೀನಿ, ನಾವು ಬಿಡದಿ ಪ್ರಾಜೆಕ್ಟನ್ನು ಮಾಡಲ್ಲ. ಯಾಕಂದರೆ ನಾನು ಕಣ್ಣಾರ ಕಂಡಿದ್ದೀನಿ, ಅಲ್ಲಿ ಹಸಿರು ಬಿಟ್ಟು ಬೇರೆ ಏನೂ ಇಲ್ಲ. ಅಲ್ಲಿ ನಂದಗುಡಿಲಿ ಇಲ್ಲ, ನಾವು ಯಾವುದೇ ಹಸಿರಿರೋ ಪ್ರದೇಶನ ಗುರುತು ಮಾಡಲ್ಲ. ಪ್ರಧಾನಮಂತ್ರಿಯವರು ಹೇಳಿದಾರಂತೆ, ಗೋ ಹೆಡ್ DK ಅಂತ ಹೇಳಿ ಹೇಳಿದಾರಂತೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದು ಶಿವಕುಮಾರ್ಗೆ ಬೇರೆ ಅರ್ಥ ಮಾಡಿದ್ದಾರೆ. ಈಗ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಾನು ಬರ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ, ಕೇಳಿ ನನ್ನ ಮುಂದೆ ಹೇಳಿಬಿಟ್ರೆ ನಾವು ಬಿಟ್ಬಿಡ್ತೀವಿ ಪ್ರಾಜೆಕ್ಟ್ನ. ಯಾವುದಕ್ಕೋ ಯಾವುದನ್ನೋ ತಗಲಾಕೋ ಅಂತ DK ಕುತಂತ್ರಕ್ಕೆ ರಾಜ್ಯದ ಜನ ಬಲಿಯಾಗಕ್ಕೆ ನಾವು ಬಿಡಲ್ಲ. ನಿಮ್ಮ BJPಯ ಕಾರ್ಯಕರ್ತರ ಅನೇಕ ರಿಯಾಕ್ಷನ್ಸ್ಗಳನ್ನು, ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಮಾತ್ರ ಅಲ್ಲ, ರಾಜ್ಯ BJP ನಾಯಕತ್ವದ ಬಗ್ಗೆ ಪೂರ್ತಿ ಸಮಾಧಾನ ಇಲ್ಲ. ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಕಾಂಗ್ರೆಸ್ನ ವಿರುದ್ಧದ ಹೋರಾಟವನ್ನು ಭಾಳ ತೀವ್ರ ಥರದಲ್ಲಿ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ನಿಮ್ಮ ಕಾರ್ಯಕರ್ತರಲ್ಲಿದೆ. ಯಾಕೆ ಅಂತೇಳಿ ಅನ್ಸುತ್ತೆ ಹಾಗಾದ್ರೆ? ಇದು ಎಲ್ಲ ಕಾಲದಲ್ಲೂ ಇದೆ. ಅವತ್ತು ಯಡಿಯೂರಪ್ಪ ಇದ್ದಾಗ ನಮ್ಮದು ಸುಮಾರು 6 ಜನ MLAಗಳು ನಮ್ಮ ಪಾರ್ಟಿ ಬಿಟ್ಟು ಹೊರಟೋದ್ರು. ಅವತ್ತು ಇದೆ, ಇವತ್ತು ಇರ್ತತೆ, ಮುಂದೇನೂ ಇರ್ತತೆ. ಯಾವುದೇ ಪಾರ್ಟಿಯಲ್ಲಿ, ಇವಾಗ ಕಾಂಗ್ರೆಸ್ಸಲ್ಲೂ ಸಿದ್ದರಾಮಯ್ಯನ ಗ್ರೂಪು, DK ಶಿವಕುಮಾರ್ ಗ್ರೂಪು, ಪರಮೇಶ್ವರ್ ಗ್ರೂಪ್ ಹಿಂಗಾರ ಇದ್ದೇ ಇರ್ತತೆ. ಮಾಡೋಣ. ಇನ್ನೂ ಈ ಕಾಂಗ್ರೆಸ್ ಅವ್ರು ನಾನು ಮೊನ್ನೆ ದಾಖಲೆಗಳನ್ನು ತೆಗೆದು ನೋಡಿದೆ, ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ರು. ಹೋರಾಟ ಅಂತೂ ಇಲ್ಲೇ ಇಲ್ಲ. ಕೊನೆ ಏನು ಮಾಡಿದ್ರು, PCM ಅಂತ ತಂದರು. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಬಟ್ಟೆ ಹಾಕ್ಕೊಂಡು ಕರೆಕ್ಟಾಗಿ ಬರ್ತಾರೆ, ಕರೆಕ್ಟಾಗಿ ಫೋಕಸ್ ಮಾಡ್ತಾರೆ, ಕರೆಕ್ಟಾಗಿ ಆ ವಿಚಾರಗಳನ್ನು ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ. PCM ಆದರು. ನಮ್ಮ ಕೌಂಟ್ರ್ ಆಗಲೇ ಇಲ್ಲ, ನಮ್ಮ ಕೈಲಿ ಮಿಸ್ಟೇಕ್ ಆಯ್ತು ನಮ್ಮದು. ಅದೇ ನಾವು ಕಾಯ್ತಾ ಇದ್ದೀರಿ, ಎಲೆಕ್ಷನ್ ಬರಲಿ. ಲಂಚ ಮಾಡುವಂಥ ಸರ್ಕಾರ ಇದು, ಕೊತ್ವಾಲ್ ರಾಜ್ಯ ಇದು, ಇದಕ್ಕೆ ಅಂತ್ಯ ಕಾಣಿಸ್ತೀರಿ. ನಿಮ್ಮ ಕಣ್ಣೆದುರುಗಡೆಗೆ ಮೊನ್ನೆ 11 ಜನ ಕ್ರಾಸ್ ವೋಟ್ ಮಾಡಿದ್ರು. ಒಬ್ರು ಇನ್ವ್ಯಾಲಿಡ್ ಕೂಡ, ಅದು ಅವ್ರೇನು ಇನ್ವ್ಯಾಲಿಡ್ ಮಾಡಬೇಕು ಅದು ಕೂಡ ಉದ್ದೇಶಪೂರ್ವಕವಾಗಿ ಮಾಡಿರ್ತಾರೆ ಹೊರತು ಬೇರೆ ನೀನು ಘನಕಾರ್ಯಕ್ಕೆ ಮಾಡಿರೋದಿಲ್ಲ. ಅದು ಕೂಡ ಕ್ರಾಸ್ ವೋಟ್ನ ಒಂದು ಭಾಗವಾಗಿಯೇ ಮಾಡಿದ ರೀತಿಯಲ್ಲೇ ಇದೆ. ಕೇಂದ್ರವರು ನಮಗಿಂತ ಮುಂಚೆ ಅವ್ರಿಗೆ ಗೊತ್ತಾಗಿದೆ ಯಾರ್ಯಾರು ವೋಟ್ ಮಾಡಿದ್ದಾರೆ ಅಂತ. ಅವ್ರು ನಮ್ಗೆ ಹೇಳಿದ್ದಾರೆ, ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀರಿ, ನೀವೇನು ಅದ್ರ ಬಗ್ಗೆ ಹೋಗೋದು ಬೇಡ
ಶಾಸಕರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಪಕ್ಷದಿಂದ ಮೊದಲಿಗೆ ನಡೆದಿಲ್ಲ ಅನ್ನುವಂಥದ್ದು ಕೂಡ ಒಂದಿತ್ತು. ಇದರಿಂದಾಗಿ ಕ್ರಾಸ್ ವೋಟ್ ಆಯಿತು ಅಂತ. ಇಲ್ಲ, ಇದರಲ್ಲಿ ಸ್ವಂತ ಹಿತಾಸಕ್ತಿ ಕೂಡ ಮಾಡಿರೋದು ಅಂತ ಕಾಂಟ್ರಾಕ್ಟ್ ಇರ್ತದೆ, ಬಿಲ್ ಪೆಂಡಿಂಗ್ ಇರ್ತವೆ, ಅವ್ರದ್ದು ಕೇಸ್ಗಳಿದೆ, ಈ ಥರದನ್ನೇ ಹುಡುಕಿ ಮಾಡಿದ್ದಾರೆ ಅವರು. ಹಿಂದೆ ಕಾಂಗ್ರೆಸ್ ಇದ್ದಾಗೂ ಕೂಡ ನಾವು 16 ಜನನ ಕರ್ಕೊಂಬಂದ್ರಿ. ಹಂಗಾರೆ ಕಾಂಗ್ರೆಸ್ ಅವ್ರ ವೈಫಲ್ಯ ಅಂತ ಹೇಳ್ತೀರಾ ಇದನ್ನು? 16 ಜನ ಕರ್ಕೊಂಬಂದ್ರಿ, ನಾನೇ ಕರ್ಕೊಂಬಂದೆ. 2028ಕ್ಕಿಂತ ಮುಂಚಿತವಾಗಿ 2026 ನವೆಂಬರ್ ತಿಂಗಳಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬದಲಾವಣೆಗಳ ನಿರೀಕ್ಷೆ ಇದೆ, ಹೌದದು? ಅವ್ರನ್ನ ಉಳಿಸ್ಕೊಳ್ಬೋದು, ತೆಗಿಲಬಹುದು, ಅದು ಕೇಂದ್ರದ ನಾಯಕತ್ವ. ಯಡಿಯೂರಪ್ಪನವರು ಇದ್ದಾಗಲೆಲ್ಲ ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಕೂಡ ಎಲೆಕ್ಷನ್ ಅನ್ನು ಮಾಡಿದ್ರು. ಈಗ 28 ಸಾಮೂಹಿಕ ನಾಯಕತ್ವದ ವರ್ಷನ ಅಥವಾ ಸಿಂಗಲ್ ಲೀಡರ್ ಇವ್ರನ್ನ ಮುಖ್ಯಮಂತ್ರಿ ಫೇಸ್ ಅನ್ನುವಂಥ ವರ್ಷನ ಅಂತ? ಇಲ್ಲ, ನೀವು ಹೇಳೋದು ಕರೆಕ್ಟು. ಅವತ್ತಿನ ಕಾಲದಲ್ಲಿ ಹಾಗೆ ಇತ್ತು. ಯಡಿಯೂರಪ್ಪ ಅನಂತಕುಮಾರ್ ಇದ್ರು. ಯಾಕಂದ್ರೆ ಅನಂತಕುಮಾರ್ ನಾಯಕತ್ವದಲ್ಲೇ ನಾವು ಹೋಗ್ತಾ ಇದ್ರಿ. ಪ್ರಶ್ನೆ ಬರ್ತಾ ಇಲ್ಲ. ವಶಾತ್ ನನಗೆ ಭಾಳ ಲಾಸ್ ಆಗಿದೆ, ಇಂಡಿವಿಜುವಲಿ ನನಗೆ ಭಾಳ ಲಾಸ್ ಆಗಿದೆ. ಅವಿಬ್ಬರು ನಾಯಕತ್ವ ಇಲ್ಲದೆ ಇರೋದ್ರಿಂದ ಸಾಮಾನ್ಯ ಹಾಗೆ ಬಂದಿದೆ. ಈಗ ಹೊಸ ನಾಯಕತ್ವ ಬೆಳಿಬೇಕು. ಹೊಸ ನಾಯಕತ್ವದ ಬೆಳೆಯೋವರೆಗೂ ಕೂಡ ಈ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಚುನಾವಣೆ ಹೋಗೋದು. ಯಾಕಂದ್ರೆ ನಮ್ದು ಈಗ BJPದು ಒಂದೇ ಅಲ್ಲ, JDS ಬೇರೆ ಇದೆ. ನಮ್ಮದು NDA ಚೇರ್ಮನ್ ಮೋದಿ ಇರೋದ್ರಿಂದ ಮೋದಿ ನಾಯಕತ್ವದಲ್ಲೇ ನಾವು ಚುನಾವಣೆ ಇದ್ದೇವೆ. ಜನ ವಿಶ್ವಾಸ ಇದೆ, ಮೋದಿ ನಾಯಕತ್ವಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗಂತೂ ನಾವು JDS ಜೊತೆ ಅಲಯನ್ಸ್ ಇರೋದ್ರಿಂದ 150 ಸೀಟ್ಗಳನ್ನು ದಾಟಿ ಹೊರಟೋಗ್ತೀರಿ. ಈಗ 150+ ಸೀಟ್ ಬಂದರೆ ಅಶೋಕ್ ಅವರು ಮುಖ್ಯಮಂತ್ರಿ ಆಗೋದಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಾ, ಅಥವಾ ವಿಜಯೇಂದ್ರ ಅವರ, ಅಥವಾ ಬೇರೆ ಯಾರು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಯಾರು ಮುಖ್ಯಮಂತ್ರಿ ಆಗೋದು ಅಂತ? ಕರ್ನಾಟಕನೂ ಇರ್ತಾನೆ ಅಥವಾ ಇನ್ನೊಬ್ಬರು ಇರ್ಬೋದನೋ, ಅದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನಂತೂ ಇದ್ದೀನಿ ರೈಸಲ್ಲಿ, ಇಲ್ಲ ಅಂತ ಏನಿಲ್ಲ. 2028 ಚುನಾವಣೆಯ ದಿಕ್ಸೂಚಿ ಈ ವರ್ಷದ ಡಿಸೆಂಬರ್ ತಿಂಗಳೊಳಗಡೆ ಸಿಗುತ್ತಾ? ನಮ್ಮ GB ಎಲೆಕ್ಷನ್ ಏನಾದರೂ ನಡೆದರೆ ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ. ಈಗ GB ಎಲೆಕ್ಷನ್ ಯಾಕೆ ಮುಂದೆ ಆಗ್ತಾ ಇದ್ದಾರೆ? ಪದೇ ಕೋರ್ಟಿಗೆ ನಾವು ಹಾಕಿದ್ದೀರಿ ಎಲೆಕ್ಷನ್ ಮಾಡಿ ಅಂತ. ಕಾಂಗ್ರೆಸ್ ಅವ್ರಿಗೆ ಕಸದ ಸಮಸ್ಯೆ ಇರ್ಬೋದು, ಇದು ಬೆಲೆ ಏರಿಕೆ ಮಾಡಿರೋದು, ಹಾಲಿನ ಬೆಲೆ, ಎಲ್ಲ ರೇಟ್ ಜಾಸ್ತಿ ಮಾಡಿರೋದ್ರಿಂದ, ಮತ್ತು ಮನೆ ತೆರಿಗೆ ಅಂತೂ ಯದ್ವಾ ಮಾಡಿಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಕನೆಕ್ಷನ್ಸೇ ಕೊಡ್ತಾ ಇಲ್ಲ. ಭಾಳ ಅಧ್ವಾನ ಸ್ಥಿತಿಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಅವರು ಮುಂದೂಡ್ತಾ ಇದ್ದಾರೆ. ಮುಂದೂಡಿ ಈಗ ಏನೋ ಕೃಷ್ಣ ಬೈರೇಗೌಡರನ್ನ ಮಾಡಿ ಏನೋ ಮಾಡ್ತಾರೆ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ, ತೆರವು ಎಲ್ಲ ಕಡೆ ತೆರವು ಅಂತ ಹೇಳ್ತಾರೆ. ಇವ್ರು ಎಲ್ಲಿ ತೆರವು ಮಾಡಿರ್ತಾರೋ ಮಾರನೇ ದಿನ ಅಲ್ಲೇ ಅಂಗಡಿಗಳಿದೆ. ಈ ಕಾರ್ಗಳಂತೂ ಎಲ್ಲೆಲ್ಲಿ ರೋಡಲ್ಲಿ ಇವರು ಸ್ಟಿಕ್ಕರ್ ಅಂಟಿಸ್ತಾರೋ ಅಷ್ಟೇ, ಸ್ಟಿಕ್ಕರೇ ಗ್ಯಾರಂಟಿ. ಅದೇ ದುಡ್ಡು ವೇಸ್ಟ್ ಆಗ್ತದೆ, ಯಾರು ತೆಗಿತಾ ಇಲ್ಲ. ನಿಮ್ಮ ಸ್ನೇಹಿತರ ಬಗ್ಗೆ ಯಾವಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ, ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯೋದಕ್ಕೆ ಆಗದೇನೆ ಅವ್ರಿಗೆ ಅಂತಿಮವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ನೀಟ್ ವಿಚಾರವಾಗಿ ಮಾಡದೇ ಇರೋ ತಪ್ಪಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಈ ಥರ ನೀಟಲ್ಲಿ ಅವ್ಯವಹಾರ ಆಗಿ ಪ್ರಶ್ನೆ ಪತ್ರಿಕೆ ಸೋರಿ ತಲೆದಂಡ ಆಗಿದೆ ಅಂದಿದ್ರೆ ನಾವು ಒಪ್ಕೊತಾ ಇದ್ದೆ. ಇದು 1000 ಬಾರಿ ಆಗಿದೆ. ಇವತ್ತು ಕರ್ನಾಟಕದಲ್ಲೂ KPSCದು ಹಾಗೆ ಆಗಿದೆ, ಪಂಜಾಬಲ್ಲೂ ನಡೀತಾ ಇದೆ, ಬೇರೆ ರಾಜ್ಯದಲ್ಲೂ, ಹಿಮಾಚಲ ಪ್ರದೇಶದಲ್ಲೂ ನಡೀತಾ ಇದೆ. ಇದೊಂದು ಟೂಲ್ ಕಿಟ್ ಥರ ಯೂಸ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಒಂದು ರೀತಿ ಆಪಾದನೆ ಬರೋ ರೀತಿ ಮಾಡಿ, ಇಲ್ಲಿ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್ ಅಲ್ಲ, ನರೇಂದ್ರ ಮೋದಿ ಟಾರ್ಗೆಟ್. ಈ ಇಶ್ಯೂನ ಉಪಯೋಗ ಮಾಡಿಕೊಂಡು ದುಷ್ಟಶಕ್ತಿಗಳ ಕೈಗೆ ಇವತ್ತು ಸಿಕ್ಕಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಮುಂದೆ ಮೋದಿಯವರು ಅವ್ರಿಗೆ ಒಳ್ಳೆಯ ಅವಕಾಶ ಕೊಡ್ತಾರೆ. ಈ ಸೋಲೆ ಗೆಲುವು ಅಂತ ನನಗನ್ಸ್ತೈತೆ. ಈ ಹೋರಾಟ ಮಾಡ್ತಾ ಇದ್ದೀರಲ್ಲ ಈಗ ಎಲ್ಲ ರಾಜ್ಯದಲ್ಲೂ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ನೀವು ಕಾಕ್ರೋಚ್ಗಳು ಹೋಗ್ಬೇಕಲ್ಲ, ಅಲ್ಲ್ಯಾಕೆ ಮಾಡ್ತಾ ಇಲ್ಲ? ಈ ಕೇಜ್ರಿವಾಲ್ ಸರ್ಕಾರ ಇದೆ ಪಂಜಾಬಲ್ಲಿ, ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ದೊಡ್ಡ ಗಲಾಟೆ ನಡೀತಾ ಇದೆ. ಅಲ್ಲಿ ಕಾಕ್ರೋಚ್ ಪಾರ್ಟಿಗಳು ಪತ್ತೆನೇ ಇಲ್ಲ. ಇಲ್ಲಿ KPSCದು, ಇಲ್ಲಿ ಎಲ್ಲೋದ್ರು ಕಾಕ್ರೋಚ್ಗಳು. ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇರಲ್ಲೋ ಅಲ್ಲೆಲ್ಲ ಮನೆಗಳಲ್ಲಿ ಕಾಕ್ರೋಚ್ ಬರುತ್ತೆ. ಇದನ್ನು ದೇಶದ ಜನ ಬೇಗ ಅರ್ಥ ಮಾಡ್ಕೊತಾರೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಅಶೋಕ್ ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಭಾಳ ವಿಸ್ತೃತವಾಗಿ ಮಾತಾಡ್ತೋದಕ್ಕೆ ಅವಕಾಶಕ್ಕಾಗಿ ಧನ್ಯವಾದ ನ್ಯೂಸ್ 18ಗೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು Rಅಶೋಕ್ ಅವರ ಮಾತುಗಳು. ಭಾಳಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ, ಅವರ ರಾಜಕೀಯದ ಜೀವನದ ಬಗ್ಗೆ, ಹೋರಾಟಗಳ ಬಗ್ಗೆ, ಮತ್ತು ಅವರ ಕನಸಿನ ಬಗ್ಗೆ, ಮತ್ತು ತಾನೂ ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲಿ ಖಂಡಿತವಾಗ್ಲೂ ಕೂಡ ತಾನು ಒಬ್ಬ ಇದ್ದೀನಿ ಅನ್ನುವಂಥದ್ದು ಕೂಡ ಭಾಳ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ.